13ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು 3/4 ಆದರೆ ಅದೇ ಆಟದಲ್ಲಿ ಸೋಲುವ ಸಂಭವನೀಯತೆ. ಸೊ ಇಲ್ಲಿ ಘಟನೆಯ ಸಂಭವನೀಯತೆ ಪ್ಲಸ್ ಘಟನೆ ಅಲ್ಲದ ಸಂಭವನೀಯತೆಗಳ ಮೊತ್ತ ಯಾವಾಗಲೂ 1 ಆಗಿರುತ್ತೆ ಅಲ್ವಾ. ಸೊ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ಪಿ ಆಫ್ ಇ ಏನ್ ಹೇಳಿ, ಗೆಲ್ಲುವ ಸಂಭವನೀಯತೆ. ಸೊ ಒಂದು ಘಟನೆ ನಡೆಯುವಂತ ಸಂಭವನೀಯತೆ 3/4 ಪ್ಲಸ್ ಆಟದಲ್ಲಿ ಸೋಲುವ ಸಂಭವನೀಯತೆ ಅಂದ್ರೆ ಏನಾಯ್ತು, ಘಟನೆ ಅಲ್ಲದ ಸಂಭವನೀಯತೆ ಅಂತ ತಗೊಳ್ಳಿ. ಸೊ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1. ಸೊ ಇದರ ಪೂರಕ ಘಟನೆ ಅಂತ ಹೇಳ್ಬೋದು. ಓಕೆ, ಸೊ ಗೆಲ್ಲುವ ಸಂಭವನೀಯತೆ ಪಿ ಆಫ್ ಇ, ಇದರ ಪೂರಕ ಘಟನೆ ಇ ಡ್ಯಾಶ್ ಆಗುತ್ತೆ. ಸೊ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಮೈನಸ್ 3/4 ಇಸ್ ಈಕ್ವಲ್ ಟು 1/4 ಪಿ ಆಫ್ ಇ ಡ್ಯಾಶ್. ಹಾಗಾದ್ರೆ ಇಲ್ಲಿ ಸಿ ಏನಾಗುತ್ತೆ, ಸರಿಯಾದ ಆಯ್ತು.